ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಅಖಿಲೇಶ್ ಅಂತ ಹೇಳ್ಬಿಟ್ಟು ಫೈನಲ್ ಇಯರ್ ಸೀನಿಯರ್, ನನಗಿಂತ ದೊಡ್ಡವನು. ಅವನು ಇವತ್ತೊಂದು ಮೋಟಿವೇಟ್ ಸ್ಪೀಚ್ ಕಳಿಸಿಬಿಟ್ಟಿದ್ದ ನನಗೆ. ನೋಡಿ ಒಂದ್ಸರಿ ಹೇಗಿದೆ ಅಂತ ಹೇಳಿ ಕೇಳಿಸ್ಕೊಳ್ಳಿ, ಆಮೇಲೆ ನಿಮಗೆ ಮಾತಾಡ್ತೀನಿ ಏನಂತ ಅಂತ. ಸಾಕತ್ತಾಗಿತ್ತು ಮಾತ್ರ, ನಂಗಂತರೂ ಫುಲ್ ಫಿದಾಗಿಬಿಟ್ಟೆ. ನೋಡಿ ಗಾಯ್ಸ್, ಸೋತೆನೆಂದು ಕುಗ್ಗಬೇಡ, ಸಾಯುವೆನೆಂದು ಕಾಯಬೇಡ, ಇಟ್ಟ ಹೆಜ್ಜೆ ಮುಂದೆ ಇಟ್ಟು ಹೆದರಿಂದ ಕೆಡಬೇಡ. ಜೀವ ನಿನ್ನದು, ಜೀವನ ನಿನ್ನದು, ಬೇರೆಯವರ ಮಾತಿಗೆ ಚಿಂತೆಯ ಪಡಬೇಡ. ಎಂಥ ಸೂಪರಾಗಿ ಬರ್ತಿದ್ದಾನಲ್ಲ, ನನಗೂ ತುಂಬ ಖುಷಿ ಆಗಿಬಿಡ್ತು ಇದನ್ನು ಕೇಳಿ. ಏನೋ ಒಂದು ಅವನು ಹೇಳಿದ್ರಲ್ಲಿ ಸತ್ಯ ಇದೆ. ಮಾತಾಡೋರು 100 ಜನ 100 ಥರ ಮಾತಾಡ್ಕೊಳ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೇಬಾರ್ದು. ಮುಂದೆ ಹೊಗಳೋರು ಇರಬೇಕು, ಹಿಂದೆ ತೆಗಳೋರು ಇರಬೇಕು. ಆವಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಜೀವನ ಒಂದೇ ಸರಿ ಬರ್ತದೆ, ಬಂದಾಗ ಹೇಗಿರ್ತದೋ ಗೊತ್ತಿಲ್ಲ, ಹೋದಾಗ ಮಾತ್ರ ಹೇಗಿರ್ಬೇಕಂದ್ರು ಎಂದಿಗೂ ಅಜರಾಮರವಾಗಿ, ಅಭಿಮಾನಿಗಳ ಹೃದಯದಲ್ಲಿ ದೇವರಾಗಿ, ನಂಬಿದವರ ಪಾಲಿನ ದೇವನಾಗಿ, ಎಲ್ಲರ ಮನದಲ್ಲೂ ಎಂದಿಗೂ ಚಿರಂಜೀವಿಯಾಗಿ ಬದುಕುತ್ತಿರುವ ಅಪ್ಪು ಸರ್ ಥರ ಆಗಬೇಕು. ಹಾಗೆ ಆಗಬೇಕಂದ್ರೆ ನಮಗಿಷ್ಟ ಬಂದಾಗೆ ನಾವು ಇರಬೇಕು ಅಷ್ಟೇ. ನಾವೇನೇ ಮಾಡಲಿ, ಎಷ್ಟೇ ಇರಲಿ, ನಮ್ಮ ಇಷ್ಟಪಟ್ಟಿದ್ದನ್ನು ನಾವು ಮಾಡಲೇಬೇಕು ಅನ್ನೋದೇ ಇದರ ಗಾಢವಾದ ಅರ್ಥ. ನೋಡಿ ಬ್ರದರ್, ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಓಕೆ ಓಕೆ.